ಇರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಚನೆ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಆಕಾಶವನ್ನು ಭೂಮಿಯನ್ನು ಸಮಸ್ತ ನಿರ್ಮಿಸಿದ ಆತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಾಲೆಲೂಯಾ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ವಾಸ ಮಾಡುವ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಯೇಸು ರಾಜನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನಿನ್ನ ಕೃಪೆಯುಳ್ಳ ದೇವರೇ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲು ಶಕ್ತನಾಗಿರುವ ದೈವ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ. ಅಯ್ಯ, ಅತ್ಯಧಿಕವಾದ ಮೇಲುಗಳನ್ನು ತೋರ್ಪಡಿಸುವ ದೇವರೇ ನಿನಗೆ ಸ್ತೋತ್ರಂ. ಯೇಸು ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಆರಾಧನೆಗೆ ನಾಯಕನಾಗಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ದೇವರಿಗೆ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರಿಗೆ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಯೇಸು ರಾಜನೇ ನಿನಗೆ ಸ್ತೋತ್ರ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ರಾಜಾದಿರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲ ಮಮ ರಿಬಕಲತ ರಿಖಲ ಮಮ 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 ಮಮ. ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ, ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಅಯ್ಯ, ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಮಹಿಮೆಯ ಮೇಘವೇ ಸ್ಥಳವನ್ನು ಆವರಿಸಿಕೊಂಡು ನಡೆಸಲಿ. ಎಲ್ಲ ನಿನ್ನ ಕೃಪೆಯಿಂದ ಕರ್ತನೇ ಆರಾಧನೆ ನಡೆಯಲಿ. ನಿನ್ನ ಮಹಿಮೆಯ ಮೇಘವು ಜನರನ್ನು ಸ್ಥಳವನ್ನು ಆವರಿಸಿಕೊಂಡು ಬಲವಾಗಿ ಅಯ್ಯ ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ನಡೆಸಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೇನ್ ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ಈಗ ಕೆಲವೊಂದು ಹಾಡಾಡುತ್ತಾ ದೈವಾದ ದೇವರ ನಾಮನ ಗಣಪಡಿಸೋಣ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು.
ಕೃಪೆ ಶಾಶ್ವತ ಎಂದೆಂದು ದೇವ. ಎಲ್ಲರೂ ಸೇರಿ ಎಂದೆಂದು ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರತಿಯೊಬ್ಬರು ಸೇರಿ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ನನ್ನಯ ಕುರಿತು ಚಿಂತಿಸುವೆ ನೀನು. ಕರೆದಿದ್ದು ಅಯ್ಯ, ನಿನ್ನಯ ಕರೆದಿದ್ದು ನನ್ನ ಸಹಾಯ, ನನ್ನ ಬಂದೆ ಏಸಯ್ಯ. ನನ್ನ ಸಹಾಯ, ನನ್ನ ಬಂದೆ ಏಸಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ ಏಸಯ್ಯ. ನೀನೇ ಏಸಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ
ನಾನಿಲ್ಲಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. Hallelujah. ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ನನಗೆಂದಿಗೂ ಸೋಲೇ ಇಲ್ಲ. ಬರಹಾಗೆ ಎದ್ದರು ನಿಂತರು ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ಬರಹಾಗೆ ಎದ್ದರು ಗೋಲಿಯಾತನೆ ನಿಂತರು ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಮತ್ತೊಂದು ಸಾರಿ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೆ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೆ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೆ, ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೆ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ಅಯ್ಯ ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ಯೇಸುವೇ ನೀ ನನ್ನ ಬಲವು, ಎಲ್ಲೇನ ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ.
ದೇವರು ನೀನೇ. Hallelujah. ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ತೊಳೆದ ದೇವ ಪ್ರತಿ ಕ್ಷಣವೂ ಜೊತೆಯೇ ಇರುವೆ ನಿನ್ನದೆಲ್ಲ
ಶಾಂತಿಯ ನನಗೆ ಕೊಟ್ಟು ನಿನ್ನ ಕೃಪೆಯ ದಾರೆರೆದು ನನ್ನ ಹೃದಯದ ವಾಸಿಸುವೆ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇಸುವೆ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇಸುವೆ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಹಿಡಿಯೂರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಜೀವಂತವಾಗಿರುವೆ. ನನ್ನ ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಘೋಷಿಸಿರುವೆ. ನಿನ್ನ ಪ್ರೀತಿ ಕರುಣೆಯಿಂದಲೇ ಇಂದು ಜೀವಂತವಾಗಿರುವೆ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇಸುವೆ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇಸುವೆ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಹಿಡಿಯೂರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇಸುವೆ. ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳನಯ್ಯ. ನನ್ನದೆಲ್ಲ ನಿನ್ನದೇ ನಿನ್ನದೇಸುವೆ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗ
ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಸುವೆ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಸುವೆ ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಸುವೆ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಸುವೆ ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಸುವೆ. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಕೂಡ ಆರಾಧನೆ ಮಾಡಿ. ಸ್ತೋತ್ರ ಆರಾಧನೆ ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಅಯ್ಯ, ನಿನ್ನ ಮಹಿಮೆಯ ಮೇಘವು ನಮ್ಮನ್ನು ಉದ್ಧಾರ ಮಾಡುವಂಥದ್ದಾಗಿದೆ ದೇವರೇ. ಏಸಯ್ಯ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಶಕುಲ ಮಮ ಮಮ ಹಲ್ಲೆಲೂಯಾ. ಏಸಯ್ಯ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ಪ್ರಾರ್ಥನಾ ವಿಜ್ಞಾನಯ ವಿಜಯಮಿಚ್ಛಾವಯ ಪ್ರಾರ್ಥನಾ ವಿಜ್ಞಾನಯ ವಿಜಯಮಿಚ್ಛಾವಯ ತೊಟ್ಟಿಲ್ಲ ನೀಯಾಲೇದು తోడుండి నడిపించావు. స్తోత్రం.
ಒಂದು ಸಾರಿ ನಾ ಬರುವೆ ಎಂದಾತನೇ, ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ಆರಾಧನೆ 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 ಅಯ್ಯ ಆರಾಧನೆ
ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, 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 ಎಲ್ ಶಡಾಯ್. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನಿನ್ನಿಂದ ಆಗದ ಕಾರ್ಯ ಒಂದು ಇಲ್ಲ. ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ. ನಿನ್ನಿಂದೆಲ್ಲವೂ ಇದುವರೆಗೂ ನನ್ನ ನಡೆಸಿದ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಇದುವರೆಗೂ ನನ್ನ ನಡೆಸಿದ ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ. ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ. ಮಾತೊಂದೇ ಸಾಕುವಯ್ಯ. ಅಯ್ಯ 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 ಮಾತೊಂದೇ ಸಾಕುವಯ್ಯ. ನಿನ್ನ ಹವಕ್ಕೆ ವವನೇ ನನ್ನ
ಒಂದೇ ಸಾಕುಯ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನಿನ್ನ ಕೃಪೆಯಿಂದ ಸಾಕು ದೇವರೇ. ಏಸಯ್ಯ ನಿನ್ನ ಮಾತೊಂದೇ ಸಾಕು ದೇವರೇ. ಪ್ರತಿ ವಿಷಯದಲ್ಲಿ ಕರ್ತನೆ ನಮ್ಮ ಜೊತೆಗೆ ಇದ್ದುಕೊಂಡು ನಡೆಸುವ ದೇವರು, ಪ್ರತಿ ವಿಷಯದಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಡೆಸುವ ದೇವರು ದೇವರೇ. ಪ್ರತಿ ವೇಳೆಯಲ್ಲಿ ನಮ್ಮನ್ನು ಕಾದು ನಡೆಸುವ ಆತನ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಆಕಾಶವು ಭೂಮಿಯು ನೀನು ನಿರ್ಮಿಸಿದ ಈ ನಿರ್ಮಾಣವನ್ನು ಸ್ವಲ್ಪ ನಾವು ನೋಡ್ತಾ ಇದ್ದೇವೆ. ನೀನು ಸೃಷ್ಟಿಕರ್ತನು, ನಮ್ಮನ್ನು ಸೃಷ್ಟಿ ಮಾಡಿದ ಏಕೈಕ ಸರ್ವಶಕ್ತನೇ ಎಲ್ ಶಡಾಯ ಆಗಿರುವ ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರೇ, ಪ್ರತಿ ವಿಷಯದಲ್ಲಿ ನೀನಿಂದುಕೊಂಡು ನಡೆಸು, ಪ್ರತಿ ವಿಷಯದಲ್ಲಿ ನೀನಿಂದುಕೊಂಡು ನಡೆಸು, ಎಲ್ಲ ವಿಷಯದಲ್ಲಿ ನೀನಿಂದುಕೊಂಡು ನಡೆಸು, ಎಲ್ಲ ವಿಷಯದಲ್ಲಿ ನೀನಿಂದುಕೊಂಡು ನಡೆಸು. ದೇವರೇ, ನೀನೇ ಕರ್ತನೆ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಈ ಆರಾಧನೆ, ಈ ಪ್ರಾರ್ಥನೆ, ಈ ಸ್ತುತಿ ಅರ್ಪಣೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಆರಾಧನೆಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರು ಸಂತೋಷವಾಗಿದೆ. ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಕೂಡ ನಾವು ಸಂತೋಷ ಪಡಬೇಕು. ಯಾಕಂದರೆ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ಹಲ್ಲೆಲೂಯಾ. ಯಾಕಂದರೆ ಎಲ್ ಶಡಾಯ ಆದ ದೇವರು. ಅಂದರೆ ಎಲ್ ಶಡಾಯ ಅಂದ್ರೆ ಅರ್ಥ ಏನು? ಸರ್ವಶಕ್ತನು. ಹಲ್ಲೆಲೂಯಾ. ಸರ್ವಶಕ್ತನ ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲವೂ ಆತನಿಗೆ ಮಾಡೋದಕ್ಕೆ ಶಕ್ತಿ ಇದೆ. ಆಮೆನ್, ಸ್ತೋತ್ರ. ಹಲ್ಲೆಲೂಯಾ. ವಾಕ್ಯ ಕೇಳಕ್ಕೆ ಆಸೆ ಆಯ್ತಾ? ಬೈಬಲ್ ತೆಗೆಯೋಣ. ರೋಮ 8ನೇ ಅಧ್ಯಾಯ 31ನೇ ವಚನ ವಾಕ್ಯ ಓದೋಣ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೇ. ಅಯ್ಯ, ಮಾತನಾಡುವವನು ನಾನಲ್ಲ ದೇವರೇ, ನನ್ನೊಟ್ಟಿಗಿದ್ದುಕೊಂಡು ಮಾತನಾಡು. ಯಾಕಂದರೆ ನಿನ್ನ ಮಾತುಗಳು ಅದು ದೇವರ ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾದ ಮಾತುಗಳಾಗಿದೆ. ಅದು ಮಾಧುರ್ಯವುಳ್ಳ ಮಾತಾಗಿದೆ. ನೀನೇ ಮಾತನಾಡಿ ಸಭೆಯನ್ನು ಬಲಪಡಿಸಿ ಈ ವಾಕ್ಯವನ್ನು ಕೇಳುವ ಪ್ರತಿ ಕುಟುಂಬವು ದೇವರೇ ಸ್ಥಿರಪಟ್ಟು ಮುಂದೆ ಸಾಗುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇಲ್ಲಿ ರೋಮ 8ನೇ ಅಧ್ಯಾಯ 31ನೇ ವಚನದಲ್ಲಿ ಭಕ್ತರು ಈ ರೀತಿ ಹೇಳ್ತಾನೆ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಅಲ್ಲಿ ಕ್ವಶನ್ ಮಾರ್ಕ್ ಬಂದು ಮುಂದೆ ಹೇಳ್ತೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಅಲ್ಲಿ ಕೂಡ ಏನೈತೆ ಹೇಳ್ರಿ? ಅಲ್ಲಿ ಕೂಡ ಏನೈತೆ? ಪ್ರಶ್ನೆ ಸಿಂಬಲ್ ಐತೆ. ಆಯ್ತಲ್ಲ, ಕ್ವಶನ್ ಮಾರ್ಕ್ ಐತೆ. ಹಲ್ಲೆಲೂಯಾ. ಬೈಬಲ್ನಾಗ ಐತಾ ಇಲ್ಲ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು ಅಂತ ಕ್ವಶನ್ ಮಾರ್ಕ್ ಐತಾ? ಅಂದ್ರೆ ಅರ್ಥ ಏನದು? ಪ್ರಶ್ನೆ. ಅದೇನು ಹೇಳ್ರಿ? ಪ್ರಶ್ನೆ. ಇವತ್ತು ಭಾಳ ಜನರ ಜೀವಿತದಲ್ಲಿ ದೇವರು ನಮ್ಮ ಕಡೆ ಇದ್ದಾನ, ದೇವರು ನಮ್ಮ ಜೊತೆ ಇದ್ದಾನ, ದೇವರು ನಮ್ಮ ಕುಟುಂಬದಲ್ಲಿ ಇದ್ದಾನ ಅಂತೇಳಿ ಭಾಳ ಜನರಿಗೆ ಸಂದೇಹ ಇದೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಭಕ್ತನು ಹೇಳ್ತಾನೆ, ದೇವರು ನಮ್ಮ ಕಡೆಗಿದ್ರೆ ನಮ್ಮನ್ನು ಎದುರಿಸುವವರು ಯಾರು? ಆಮೆನ್. ಇಲ್ಲಿ ಈ ವಾಕ್ಯವನ್ನು ಗಮನಿಸೋದಾದರೆ ನಮಗೆ ಅನೇಕ ತಡೆಗಳು ಬಂದಾಗಲೂ ಕೂಡ ನಾವು ಎದುರದೇ ಮುಂದೆ ಸಾಗಬೇಕು. ಯಾಕಂದರೆ ದೇವರು ನಮ್ಮ ಜೊತೆ ಇದ್ದಾಗ ನಮ್ಮನ್ನು ಎದುರಿಸೋದಕ್ಕೆ ಯಾರು ಬಂದರೂ ಕೂಡ ಸಾಧ್ಯವಾಗೋದಿಲ್ಲ. ಆಮೆನ್. ಕಳೆದ 3 ವಾರ ಒಂದೇ ವಾಕ್ಯ ಹೇಳಿದೆ. ಹೆಜ್ಜೆ ನೆನಪೈತೆ? 3 ವಾರ ಒಂದೇ ವಾಕ್ಯ ಹೇಳಿದೆ. ಯಾವ್ದು ಹೇಳ್ದೇಳ್ರಿ? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವಂದ. ಈ ಗಮನಿಸ್ರಿ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರಂತ ವಾಕ್ಯ ನೋಡ್ತಿದ್ದೀವಲ್ಲ. ದೇವರು ಯಾವಾಗ ನಮ್ಮ ಕಡೆ ಬರ್ತಾನೆ? ಈಗ ಈ ಪಾಯಿಂಟ್ ಬೇಸಿಸಲ್ಲಿ ನಾವು ಹೋಗೋಣ. ಒಂದು ಸಂತಾನದ ಬಗ್ಗೆ ಹೇಳಿ ನಾನು ವಾಕ್ಯ ಮುಗಿಸ್ಬಿಡ್ತೀನಿ. ಹಾಗೆ ಒಂದು 4 ಜನರೇಷನ್. ಹಲ್ಲೆಲೂಯಾ. ಅಬ್ರಹಾಂ, ಇಸಾಕ್, ಯಾಕೋಬ್ ಮತ್ತೆ ಯಾರು? ಯೋಸೆಫ್. ಈ 4 ಜನರ ಬಗ್ಗೆ ಹೇಳ್ತೇನೆ. ಅವ್ರ ಕಡೆ ದೇವ್ರು ಹೆಂಗಿದ್ದ, ಅವ್ರ ಜೊತೆ ದೇವ್ರು ಹೆಂಗೆ ನಡೆಸಿದ ಎಂಬುದಾಗಿ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಮಾತು ಹೇಳಿ ಮುಂದಕ್ಕೆ ಹೋಗ್ತೇನೆ. ಗಮನಿಸ್ರಿ, ಯೆಹೋಶುವ ಈ ಮಾತು ಹೇಳದಲ್ಲ, ಯೆಹೋಶುವನ ಸಂಗಡ ಕೂಡ ದೇವರಿದ್ದ. ಯೆಹೋಶುವನ ಸಂಗಡ ಯಾರಿದ್ರು ಹೇಳ್ರಿ? ದೇವರಿದ್ದ. ಹಲ್ಲೆಲೂಯಾ.
ಯೆಹೋಶುವ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡು ಬಂದ್ರೆ ದೇವರು ಯೆಹೋಶುವನಿಗೆ ಧೈರ್ಯ ಕೊಡ್ತಾ ಹೇಳ್ತಾನೆ, ನಾನು ಮೋಸೆ ಸಂಗಡ ಇದ್ದಾಗೆ ನಿನ್ನ ಸಂಗಡ ಕೂಡ ಇರ್ತೇನೆ ಯೆಹೋಶುವ, ನೀನು ಕಾಲಿಡುವ ಸ್ಥಳವೆಲ್ಲ ನಿನಗೆ ಕೊಟ್ಟಿದ್ದೇನೆ, ಯಾವುದೇ ಕಾರಣಕ್ಕೂ ನೀನು ಭಯ ಪಡಬೇಡ ಅಂತ ಹೇಳಿದ ದೇವರು ಆ ಮಾತನ್ನು ಯಾರು ಕೇಳಿದ್ರೆ ಹೇಳ್ರಿ? ಯೆಹೋಶುವ ಕೇಳಿ ಯೆಹೋಶುವ ಪ್ರಯಾಣ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾನೆ ಹೇಳ್ರಿ? ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದ. ಏನ್ ಮಾಡಿದೆ ಯೆಹೋಶುವ? ಹೋಗ್ತಾ ಇರ್ಲಿಕ್ಕೆ 3ನೇ ಅಧ್ಯಾಯದಲ್ಲಿ ದೇವರು ಹೇಳ್ದ, ಏನು ನಾನು ನಿನ್ನ ಸಂಗಡ ಇದ್ದೇನೆ, ಮೋಸೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇದ್ದೇನೆ ಅಂತ ಹೇಳ್ದ. 10ನೇ ಅಧ್ಯಾಯ ಬರೋದರಿಯಲ್ಲ, ಒಂದು ಯುದ್ಧ ಬಂತು. ಏನು ಬಂತು? ಯೆಹೋಶುವನಿಗೆ ಒಂದು ಯುದ್ಧ ಬಂತು. ಹಲ್ಲೆಲೂಯಾ. ಆ ಯುದ್ಧ ಬಹಳ ಭಯಂಕರ. ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಜನಾಂಗದ ಮೇಲೆ ಕೆಲವೊಬ್ರು ಎದ್ದಾಗ ಯುದ್ಧ ಮಾಡಕ್ ಆಗ್ತಿಲ್ಲ. ಯಾರಿಗಾಗ್ತಿಲ್ಲ ಹೇಳ್ರಿ? ಯಾರಿಗಾಗ್ತಿಲ್ಲ? ಯೆಹೋಶುವ ಹೇಳ್ದಲ್ಲ, ನಾನು ನನ್ನ ಮನೆಯವರು ಯೆಹೋವನ್ನೇ ಸೇವಿಸ್ತೀವಿ ಅಂತೇಳಿ ಅಲ್ಲಿ ಬರೀ ಟೈಟಲ್ ಕೊಡೋಣ. ಅದಕ್ಕಿಂತ ಮುಂಚೆನೆ ಸೇವಿಸ್ತಿರೋಕ್ಕೋಸ್ಕರ ದೇವರು ಯೆಹೋಶುವನ ಸಂಗಡ ಇದ್ದ. ಈಗ ಯೆಹೋಶುವನ ಸಂಗಡ ಇದ್ದಾಗ ಗಮನಿಸ್ರಿ, ಒಂದು ದೊಡ್ಡ ಯುದ್ಧ ಬಂತು. ಏನ್ ಬಂತ ಹೇಳ್ರಿ? ಮನುಷ್ಯನಿಗೆ ಯಾವುದೋ ಒಂದು ರೀತಿಯಲ್ಲಿ ಏನ್ ಬರುತ್ತೆ? ಅಡೆತಡೆಗಳು ಎದುರಾಗ್ತವೆ. ಏನಾಗ್ತವೆ? ಮಾತಾಡ್ಬೇಕು. ಏನ್ ಬರ್ತವೆ ಹೇಳ್ರಿ? ಅಡೆತಡೆ ಅಂದ್ರೆ ಜಗಳ ಅಲ್ಲ, ಹೋರಾಟಗಳು. ಹಲ್ಲೆಲೂಯಾ. ಏನ್ ಹೇಳ್ರಿ? ಹೋರಾಟಗಳು ಬರ್ತವೆ. ಯೆಹೋಶುವನು ಕೂಡ ಕಾಲೇಬನು ಕೂಡ ಹೋಗ್ತಾ ಇದ್ರೆ ಹೋರಾಟ ಎದುರಾಯ್ತು. 10ನೇ ಅಧ್ಯಾಯ ನೀವೆಲ್ಲ ಮನೆಗೋದ್ಮೇಲೆ ಓದ್ಕೊಡ್ರೆ ಯುದ್ಧ ನಡೀತಾ ಇದೆ. ಏನ್ ನಡೀತಾ ಇದೆ? ಮಾತಾಡ್ಬೇಕು. ಏನ್ ನಡೀತಾ ಇದೆ? ಯುದ್ಧ ನಡೀತಾ ಇದೆ. ಇಸ್ರಾಯೇಲ್ ಜನರಿಗೆ ಯುದ್ಧ ಮಾಡಕ್ ಬರುತ್ತಾ? ಯುದ್ಧ ಮಾಡಕ್ ಬರಲ್ಲ. ಅವ್ರಿಗೇನ್ ಬರುತ್ತೆ ಗೊತ್ತಾ? ಗುಣಗುಟ್ಟಕ್ಕೆ ಬರುತ್ತೆ. ಅವ್ರಿಗೇನ್ ಬರುತ್ತೆ ಹೇಳ್ರಿ? ಗುಣಗುಟ್ಟಾರ. ಯಾಕೆ ಈ ಮಾತು ಹೇಳ್ತಂದ್ರೆ, ಇಸ್ರಾಯೇಲ್ರಿಗೆ ಯುದ್ಧ ಬರೋದಿಲ್ಲ, ಬಟ್ ಆದ್ರೆ ಯೆಹೋಶುವ ನಾಯಕನಾಗಿ ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಅವರು ಎಫರ್ಟ್ ಆಗ್ತಾ ಇದ್ರೆ ಕತ್ತಲಾಗ್ತಾ ಬರ್ತಾ ಇದೆ. ಏನಾಗ್ತಿದೆ? ಕತ್ತಲಾಗ್ತಾ ಬರ್ತಾ ಇದ್ರೆ, ಕತ್ತಲಾಗುವ ಸಂದರ್ಭದಲ್ಲಿ ಯೆಹೋಶುವನ ಅನ್ಕೊಂಡ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಅನ್ಕೊಂಡು ಏನ್ ಮಾಡಿದ ಗೊತ್ತಾ ಯೆಹೋಶುವ? ಏಯ್ ಸೂರ್ಯ ಅಲ್ಲೇ ನಿಂತ್ಕೊಂಡ, ಏ ಚಂದ್ರ ಅಲ್ಲೇ ನಿಂತ್ಕೊಂಡ. ಏನಾದ್ರು ನಿಜ ಹೇಳ್ಬೇಕಾದ್ರೆ ಪ್ರಕೃತಿ ದೇವರ ಮಾತನ್ನು, ದೇವರ ಮಕ್ಕಳ ಮಾತನ್ನು ಕೇಳ್ತತೆ. ಹಲ್ಲೆಲೂಯಾ. ನಾವು ದೇವರ ಮಾತು ಕೇಳಕ ಹಿಂದೆ ನೋಡ್ರಿ, ದೇವರು ನಮ್ಮ ಕಡೆ ಇರಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ತೆಗ್ರೆ ಓದೋಣ ಬೇಗ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನ ಒಂದ್ಸಾರಿ ಓದ್ರಿ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ. ಬೇರೆ ಎಷ್ಟೋ ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿ ಇರುವನೋ? ಹಲ್ಲೆಲೂಯಾ. ನೋಡ್ರಿ ಹೇಳ್ತೆ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಏನಂತೆ? ಆತನು ಎಲ್ಲಿದ್ದಾನಂತೆ? ಅಂದ್ರೆ ಯೆಹೋಶುವನ ಕುಟುಂಬ, ಅಲ್ಲಿರುವಂಥ ಜನರು ದೇವರನ್ನ ಘನಪಡಿಸುವಾಗ ದೇವರು ಸಮೀಪವಾಗಿದ್ದಾನೆ. ಸಮೀಪವಾಗಿರುವಾಗ ಯೆಹೋಶುವನು ನುಡಿದ. ಏನ್ ಮಾಡ್ದೆ ಹೇಳ್ರಿ? ನೀನು ಸೂರ್ಯ ಗಿಬ್ಬೋನಿನಲ್ಲಿಯೂ, ಚಂದ್ರ ನೀನು ಅಯಲೋನ್ ತೆಗಿನಲ್ಲಿ ನಿಂತ್ಕೋ ಅನ್ನತ್ತಿಲ್ಲ. ಏನಾದ್ರು ಹೇಳ್ಡು ಗಪ್ಚೀಪಾಯಿ ನಿಂತ್ಬಿಟ್ಟು. ಯಾಕೆ ಗೊತ್ತಾ? ಯೆಹೋಶುವನು ದೇವರನ್ನ ಸೇವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆಹೋಶುವನು ಏನ್ ಮಾಡ್ತಿದ್ದೆ ಹೇಳ್ರಿ? ಅದಕ್ಕೋಸ್ಕರ ಇಲ್ಲಿ ಭಕ್ತನ ಹೇಳ್ತಾನೆ, ರೋಮ 8:31 ಪ್ರಕಾರ ನಾವು ನೋಡಿದ್ರೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಇಲ್ಲಿ ಇದು ಯಾಕೆ ಪ್ರಶ್ನೆ ಮಾರ್ಕ್ ಬಂದಿದೆ ಅಂದ್ರೆ, ಇಲ್ಲಿ ಯಾಕೆ ಕ್ವಶನ್ ಮಾರ್ಕ್ ಆಗಿದ್ರೆ, ಇವತ್ತು ಬಹಳ ಜನರ ಜೀವಿತದಲ್ಲಿ ದೇವರು ನಮ್ಮ ಕಡೆ ಅದನ, ದೇವರು ನಮ್ಮ ಜೊತೆ ಅದನ ಅಂತೇಳಿ ಬಹಳ ಜನರಿಗೆ ಧೈರ್ಯ ಇಲ್ಲ. ಅದ್ರ ಬದಲಾಗಿ ದೇವರಿಲ್ಲ ಬಿಡಪ್ಪ, ನಾವು ಒಂದೇ ಹೋರಾಡ್ತಿದೀವಿ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಭಕ್ತನ ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ನಾವು ಹೆಂಗಿರ್ಬೇಕು ಗೊತ್ತಾ? ಭಕ್ತರು ನಾವೆಲ್ಲರೂ ಕೂಡ ದೇವರನ್ನ ಆರಾಧಿಸೋರು, ದೇವರನ್ನ ಘನಪಡಿಸೋರು, ದೇವರು ನಮ್ಮ ಜೊತೆ ಇದ್ದಾನೆ ಅಂತೇಳಿ ನಾವು ನಿಶ್ಚಯ ಮಾಡ್ಕೊಳ್ಳೋ, ಭಕ್ತರು ನಿಶ್ಚಯ ಮಾಡ್ಕೊಳ್ತಾನೆ. ತೆಗೆದು ವಾಕ್ಯ ಓದೋಣ. ಕೀರ್ತನೆ 56ನೇ ಅಧ್ಯಾಯ 9ನೇ ವಚನ ಓದೋಣ. ಕೀರ್ತನೆ 56ನೇ ಅಧ್ಯಾಯ 9ನೇ ವಚನ. ದೇವರು ನಮ್ಮ ಸಂಗಡ ಇರುವುದು ಏನಂತೆ? ನಿಶ್ಚಯ. ಯಾರು ಹೇಳ್ತೀರಿ ಈ ಮಾತು? ದಾವೀದನ ಹೇಳ್ತೀನಿ. ಆಮೆನ್. ದೇವರು ನಮ್ಮ ಕಡೆ ಇರುವುದು ನಮಗೆ ನಿಶ್ಚಯ. ಹಲ್ಲೆಲೂಯಾ. ಅಂದ್ರೆ ತನ್ನನ್ನು ತಾನು ಧೈರ್ಯ ಪಡಿಸಿಕೊಳ್ತಾನೆ. ದೇವರು ನಮ್ಮ ಕಡೆ ಇದ್ದಾನೆ, ನಾನು ಯಾಕೆ ಭಯಪಡಬೇಕು? ಹಲ್ಲೆಲೂಯಾ. ಇದಕ್ಕಿಂತ ಮೇಲೆ ನಾವು ಗಮನಿಸುವುದಾದ್ರೆ 3ನೇ ವಚನ ಒಂದ್ಸಾರಿ ಹೋದ್ರಿ. 56:3 ಓದು. ದಾವೀದನ ಹೇಳ್ತಾನೆ ನೋಡ್ರಿ, ನನಗೆ ಹೆದರಿಕೆ ಉಂಟಾದಾಗ ಯಾರನ್ನ ಆಶ್ರಯಿಸಿಕೊಳ್ತಾನಂತೆ? ದಾವೀದನು ದೇವರನ್ನ ಆಶ್ರಯಿಸಿಕೊಳ್ತಾನಂತೆ. ಹಲ್ಲೆಲೂಯಾ. ಯಾವಾಗಾದ್ರೆ ದಾವೀದನಿಗೆ ಹೆದರಿಕೆ ಉಂಟಾದಾಗ, ಅಯ್ಯೋ ನನಗೆ ಶತ್ರುಗಳು ಬಂದ್ರು, ನನ್ನ ನಾಶ ಮಾಡಕ್ ಬಂದ್ರು ಅಂತೇಳಿ ಭಯಪಟ್ಟಾಗ ದಾವೀದನು ದೇವರನ್ನ ಆಶ್ರಯಿಸಿಕೊಂಡ ದಾವೀದನಿಗೆ ಹೇಳ್ತಾನೆ ಇಲ್ಲಿ 9ನೇ ವಚನದಲ್ಲಿ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಯಾವಾಗ ಹೇಳ್ತಾನೆ ಮಾತು?
ಹೆದರಿಕೆ ಇದ್ದಾಗ, ಹಲ್ಲೆಲೂಯಾ, ಸಂದೇಹದಲ್ಲಿ ಇದ್ದಾಗ, ಭಯಪಡುತ್ತಿರುವಾಗ ದಾವೀದನು ಹೇಳ್ತಾನೆ, ದೇವರು ನನ್ನ ಸಂಗಡ ಇರುವುದು ಖಂಡಿತ ಇದ್ದಾನೆ, ನನಗೆ ಅದು ಕನ್ಫರ್ಮ್ ಆಗಿದೆ. ದಾವೀದನು ಕನ್ಫರ್ಮ್ ಮಾಡ್ಕೊಂಡ, ದೇವರು ನಮ್ಮ ಸಂಗಡ ಇರುವುದು ನಿಶ್ಚಯ, ಕನ್ಫರ್ಮ್. ಹಲ್ಲೆಲೂಯಾ. ವೇಟಿಂಗ್ ಲಿಸ್ಟ್ ಅಲ್ಲ ಅದು. ಏನು, ದೇವರು ನಮ್ಮ ಪಕ್ಷವಾಗಿದ್ದಾನೆ, ನಾನು ಯಾಕೆ ಭಯಪಡಬೇಕು, ನಾನು ಯಾಕೆ ಕದಲಬೇಕು ಅಂತೇಳಿ ದಾವೀದನು ಧೈರ್ಯವಾಗಿದ್ದ. ಯಾಕೆ ಮಾತು ಹೇಳ್ತಂದ್ರೆ, ದೇವ್ರು ಯಾವಾಗ ನಮ್ಮ ಜೊತೆ ಇರ್ತಂತೆ ಕನ್ಫರ್ಮ್ ಬರ್ತದೆ, ನಾವು ಪ್ರಾರ್ಥನೆ ಮಾಡುವಾಗ ಕನ್ಫರ್ಮ್ ಬರ್ತದೆ. ಹಲ್ಲೆಲೂಯಾ. ಮೋಶೆ ಹೇಳ್ದಲ್ಲ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ, ಧರ್ಮೋಪದೇಶಕನ 4:7 ಪ್ರಕಾರ ದೇವರಿಗೆ ಮೊರೆ ಇಡುವಾಗೆಲ್ಲ ಆತನ ಏನ್ ಮಾಡ್ತಾನಂತೆ, ನಮ್ಮ ಸಮೀಪವಾಗಿಯೇ ಇರ್ತಾನಂತೆ. ಹಲ್ಲೆಲೂಯಾ. ಯಾವಾಗ ಸಮೀಪ ಇರ್ತಾನ? 5 ನಿಮಿಷ ಸೋದ್ರ 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 ಆತ್ರ 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 ಆಮೇಲೆ ನಮ್ಮದೆಲ್ಲ ಫ್ಯಾಮಿಲಿ ಸಮೇತ ನಾವು ದೇವರನ್ನ ಘನಪಡಿಸುವಾಗ, ಹಲ್ಲೆಲೂಯಾ, ದೇವರನ್ನ ಯಾವಾಗ ನಾವು ಸ್ತುತಿಸ್ತೇವೋ ಆಗ ದೇವರು ನಮ್ಮ ಪಕ್ಷವಾಗಿರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡ್ಬೇಕು ಗೊತ್ತಾ, ನಾವು ನಮ್ಮ ಮನೆಯವರು ಏನು ಮಾಡ್ಬೇಕು, ದೇವ್ರನ್ನ ಸೇವಿಸ್ಬೇಕು. ಈ ಗಮನಿಸ್ರಿ, ದೇವರು ನಮ್ಮ ಕಡೆ ಇರಬೇಕಂದ್ರೆ ದೇವ್ರನ್ನ ಸೇವಿಸಬೇಕು, ದೇವ್ರು ನಮ್ಮ ಜೊತೆ ಇರಬೇಕು. ದೇವ್ರು ನಮ್ಮ ಜೊತೆ ಇದ್ದುಕೊಂಡು ನಾವು ಹೋಗುವ ಕಡೆಯಲ್ಲೆಲ್ಲ ಧೈರ್ಯ ಕೊಟ್ಟು ಮತ್ತು ನಮಗೆ ಜಯ ಕೊಟ್ಟು ನಮ್ಮ ನಡೆಸ್ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ಅದೇ ಹೇಳಿದಲ್ಲ, ಅಬ್ರಹಾಮ್, ಇಸಾಕ್, ಯಾಕೋಬರ ಬಗ್ಗೆ ಬೇಗ ಯೋಸೇಫನ ಬಗ್ಗೆ 4 ಜನರ ಬಗ್ಗೆ ಹೇಳಿ ವಾಕ್ಯ ಮುಗಿಸ್ಬಿಡ್ತೇನೆ. ತೆಗಿರಿ, ವಾಕ್ಯ ಓದೋಣ. ಅಬ್ರಹಾಮನು ಏನು ಮಾಡ್ದ ಓದೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ಓದ್ರಿ ಬೇಗ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. 4ನೇ ವಚನದಲ್ಲಿ ಹೇಳುತ್ತೆ, ದೇವರು ಹೇಳಿದ ಎಲ್ಲಾ ಮಾತುಗಳಿಗೆ ಅಬ್ರಹಾಮನು ಒಳಗಾಗಿ, ಅಬ್ರಹಾಮನ್ ಏನ್ ಮಾಡಿದ ಗೊತ್ತಾ? 4ನೇ ವಚನದಲ್ಲಿ ಯೆಹೋವನು ಹೇಳಿದ ಮೇರೆಗೆ, ಏನ್ ಮಾಡಿದ ಮೇರೆಗೆ, ದೇವರು ಹೇಳಿದ ಮಾತಿಗೆ ಅಬ್ರಹಾಮನ್ ಏನ್ ಮಾಡ್ದ? ಹೊರಟು ಹೋದ. ಅಬ್ರಹಾಮನ್ ಏನ್ ಮಾಡ್ದ ಹೇಳ್ರಿ? ಹೊರಟು ಹೋದ್ಮೇಲೆ ಈಗ 7ನೇ ವಚನದ ಓದು. ಅಲ್ಲಿ ಯೆಹೋವನ ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನಗೆ ಸಂತಾನಕ್ಕೆ ಕೊಡುವೆನೆಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಏನ್ ಮಾಡಿದನು? ಯಜ್ಞವೇದಿ ಅರ್ಥ ಏನಿಲ್ರಿ? ಈಗ ನಾವು ಪ್ರಾರ್ಥನೆ ಮಾಡ್ತಲ್ಲ, ಈ ಪ್ರಾರ್ಥನೆ ಹಳೆ ಒಡಂಬಡಿಕೆ ಯಜ್ಞವೇದಿ. ಹಲ್ಲೆಲೂಯಾ. ಅಬ್ರಹಾಮನು ದೇವರ ಮಾತಿನ ಮೇರೆಗೆ ಬಂದಾಗ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಆಮೇನ್. ಯಜ್ಞವೇದಿಯನ್ನು ಕಟ್ಟಿಸಿದನಂತೆ. ಹಲ್ಲೆಲೂಯಾ. ಅಲ್ಲಿಗೆ ಆದ್ಮೇಲೆ ಕೂಡ ಮತ್ತೆ ಮುಂದೆ ಹೋದಪ್ಪ, ಈಗ ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಿರುವ ಗುಡ್ಡಕ್ಕೆ ಬಂದು ತನ್ನ ಗೂಡಾರವನ್ನು ಹಾಕಿಸಿ ಇಳ್ಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯ್ ಎಂಬ ಊರು ಇದ್ದವು. ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಏನ್ ಮಾಡಿದನಂತೆ ಅಂದ್ರೆ, ಅಬ್ರಹಾಮನ್ ಏನ್ ಮಾಡ್ತಾನೆ ಹೇಳ್ರಿ? ದೇವರನ್ನ ಆರಾಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಒಂದ್ ಕಡೆ ದೇವರ ದರ್ಶನವನ್ನು ಕಂಡಂತ ವ್ಯಕ್ತಿ ಯಜ್ಞವೇದಿ ಕಟ್ಟಿದ, ಮತ್ತೆ ಇಲ್ಲಿ ಕೂಡ ಯಜ್ಞವೇದಿಯನ್ನು ಕಟ್ಟಿ ಯೆಹೋವನ ಹೆಸರನ್ನು ಹೇಳಿಕೊಳ್ಳುತ್ತಾ ಆರಾಧಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಯಾವಾಗಾದ್ರೆ ದೇವರನ್ನ ಆರಾಧಿಸ್ತಾ ಇದ್ದಾನೋ ಅಬ್ರಹಾಮನ ಸಂಗಡ ದೇವರಿದ್ದ. ಅಬ್ರಹಾಮನ ಸಂಗಡ ಯಾರಿದ್ರು ಹೇಳ್ರಿ? ಯಾರಿದ್ರು ಅಬ್ರಹಾಮನ ಸಂಗಡ? ದೇವರಿದ್ದ. ಇವತ್ತು ನಾವು ದೇವರನ್ನ ಆರಾಧಿಸುವಾಗ, ದೇವರನ್ನ ಘನಪಡಿಸುವಾಗ, ದೇವರನ್ನ ಸ್ಮರಿಸುವಾಗ ದೇವರು ನಮ್ಮ ಸಂಗಡ ಇರುತ್ತಾನೆ. ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ನಮ್ಮ ಸಂಗಡ ಇರ್ತಾನೆ. ಅಬ್ರಹಾಮನಿಗೆ ಈ ಅಧ್ಯಾಯ ಆದ್ಮೇಲೆ 2 ಘಟನೆಗಳು ಉಂಟಾಗ್ತವೆ. ಏನಾಗ್ತದೆ ಗೊತ್ತಾ? ಸಾರಾಳ ಅಬ್ರಹಾಮನ್ ಏನಂತ ಹೇಳ್ರಾಗ ಐಗುಪ್ತ ದೇಶದಲ್ಲಿ ತಂಗಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ತಂಗಿ. ಅದಾದ್ಮೇಲೆ ಇನ್ನೊಂದು ಕಡೆಯಲ್ಲಿ ಕೂಡ ತೆಗೆದು ಓದೋಣ. 2 ಕಡೆಗಳಲ್ಲಿ ದೇವರು ಸಂಗಡ ಇದ್ದಿದ್ದು ಓದೋಣ. ಆದಿಕಾಂಡ 12:9ರಿಂದ 20ವರೆಗೆ ಹೋದ್ರೆ ಅಲ್ಲೂ ಒಂದು ಕಡೆ ಇದೆ. ಮತ್ತೆ ಆದಿಕಾಂಡ 21ನೇ 22ನೇ ವಚನ ಓದು ಬೇಗ. ಆದಿಕಾಂಡ 21. ಆ ಕಾಲದಲ್ಲಿ ನೋಡ್ರಿ, ಅಭಿಮೇಲಕನು ತನ್ನ ಸೇನಾಧಿಪತಿಯ ಪಿಕೋಲನ ಸಮೇತ ಅಬ್ರಹಾಮನಿಗೆ, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ. ಹಲ್ಲೆಲೂಯಾ. ಇದು ಯಾರು ಹೇಳ್ತಾರೆ ಗೊತ್ತಾ? ಒಬ್ಬ ರಾಜನ ಹೇಳ್ತಾ ಇದ್ದಾನೆ. ಫರೋಹ ರಾಜ ಹೇಳಿದ್ದಾನೆ 12ನೇ ಅಧ್ಯಾಯದಲ್ಲಿ 9ನೇ ವಚನದಿಂದ 20ನೇ ವಚನವರೆಗೆ ನೀವು ಓದ್ರೆ ಅಲ್ಲಿ ಕೂಡ ಇದೆ. ಮತ್ತೆ ಇಲ್ಲಿ ಅಭಿಮೇಲಕನ ಒಂದು ರಾಜನು ಕೂಡ ಹೇಳ್ತಾನೆ, ದೇವರು ನೀನು ಮಾಡುವ ಕೆಲಸದಲ್ಲಿ ಏನಾಗಿದ್ದಾನೆ? ನಿನ್ನ ಸಂಗಡ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಎಷ್ಟೇ ಎದುರಾಗಿ ತಡೆಗಳು ಬಂದರೂ ಕೂಡ ಅಲ್ಲಿ ಫರೋಹನು ನಿನ್ನ ಕುಟುಂಬವನ್ನು ಒಡೆದಾಕಬೇಕಂತ ನೋಡಿದ್ರು ಕೂಡ, ನಾವು ಕೂಡ ನಿನ್ನ ಕುಟುಂಬವನ್ನು ಒಡೆದಾಕಬೇಕಂತ ನೋಡಿದ್ರು ಕೂಡ ಅಭಿಮೇಲಕನ ಹೇಳುವ ಮಾತು, ಆದರೆ ದೇವರು ನಿನ್ನ ಸಂಗಡ ಇದ್ದಾನೆ. ಆಮೇನ್.
ಯಾಕಂದ್ರೆ ಸರ್ವಶಕ್ತನಾತನು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಎಲ್ಲೇನ ಇಲ್ಲವೇ ಇಲ್ಲವೇ. ಎಲ್ ಶಡಾಯ್, ಎಲ್ ಶಡಾಯಾದ ದೇವರೇ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ಸರಿ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಹಾಮನ ಜೀವಿತವನ್ನು ಗಮನಿಸಿದರೆ ದೇವರು ಅಬ್ರಹಾಮನ ಪಕ್ಷವಾಗಿದ್ದಾನೆ. ಅಬ್ರಹಾಮನ ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಮೆನ್. ಇನ್ನೊಂದು ಸನ್ನಿವೇಶ ಅಬ್ರಹಾಮನ ಜೀವಿತದಲ್ಲಿ ನಾವು ಗಮನಿಸುವುದಾದ್ರೆ, ಲೋಟನ್ನ ಏನ್ ಮಾಡ್ತಾರೆ ಗೊತ್ತಾ, ಸೆರೆಯಾಗಿ ತೆಗೆದುಕೊಂಡು ಹೋಗ್ತಾರೆ. ಅಬ್ರಹಾಮನು ಕೇವಲ 318 ಜನರನ್ನ ಕರ್ಕೊಂಡು ಏನ್ ಮಾಡ್ತಾನೆ ಗೊತ್ತಾ, ಯುದ್ಧಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಹೇಳ್ರಿ? ಯುದ್ಧಕ್ಕೆ ಹೋಗಿ ಸೋಲಿ ಬರ್ತಾನ, ಜಯ ಹೊಂದಿ ಬರ್ತಾನ? ಜಯ ಜಯ ಕಾಣ. ಯಾಕೆ? 318 ಜನರ ಸಾಮರ್ಥ್ಯ ಅಲ್ಲ, ಅಲ್ಲಿ ದೇವರ ಸಾಮರ್ಥ್ಯ ಅಬ್ರಹಾಮನ ಜೊತೆ ಇತ್ತು. ಹಲ್ಲೆಲೂಯ. ಯಾಕೆಂದ್ರೆ ಅಬ್ರಹಾಮನು ಹೋದ ಕಡೆಯಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟುತ್ತಾ ಇದ್ದಾನೆ. ಆಮೇನ್. ಅಬ್ರಹಾಮನ್ ಏನ್ ಮಾಡ್ತಿದ್ದಲ್ರಿ? ಏನ್ ಮಾಡ್ತಿದ್ದ ಅಂದ್ರೆ ಪ್ರಾರ್ಥನೆ ಎಂಬ ಯಜ್ಞವೇದಿ, ಆರಾಧನೆ ಎಂಬ ಯಜ್ಞವೇದಿ ಕಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯ. ಆತನ ಹೆಸರನ್ನು ಹೇಳಿಕೊಂಡು ದೇವರನ್ನು ಆರಾಧಿಸ್ತಿದ್ದ ಅಬ್ರಹಾಮನು. ಅದಕ್ಕೋಸ್ಕರ ಅಬ್ರಹಾಮನು ಹೋದ ಕಡೆಯಲ್ಲೆಲ್ಲ ಏನ್ ಸಿಕ್ತೈತೆ ಹೇಳ್ರಿ? ಜಯ. ಹಲ್ಲೆಲೂಯ. ಏನ್ ಸಿಕ್ತಿತ್ತು? ಜಯ ಸಿಗ್ತಾ ಇತ್ತು. ಅಬ್ರಹಾಮನು ಕೂಡ ಹೋದ ಕಡೆಯಲ್ಲೆಲ್ಲ ಬರೇ ಸೋಲಿಲ್ಲ, ಜಯನೇ ನೋಡಿದ್ದಾನೆ. ಆಮೇನ್. ಆತನ ಸೋಲಿಸ್ಬೇಕು, ಅಬ್ರಹಾಮನ್ನ ಅಷ್ಟಕ್ಕಷ್ಟೇ ನಿಲ್ಲಿಸ್ಬೇಕಂತೇಳಿ ಕೆಲವು ರಾಜರು ನೋಡಿದ್ರು ಕೂಡ ಅಬ್ರಹಾಮನ ಹೆಸರು ಇವತ್ತು ಪ್ರಖ್ಯಾತಿಗೆ ಬಂದಿದೆ. ಆಮೇನ್. ಯಾಕೆ? ದೇವರನ್ನ ಆರಾಧಿಸುತ್ತಿರುವ ಕಾರಣದಿಂದ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವು ನಮ್ಮ ಮನೆಯವರು ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕು? ಯೆಹೋವನ್ನ, ದೇವರನ್ನ ಸೇವಿಸ್ಬೇಕು, ಆರಾಧಿಸ್ಬೇಕು, ಪ್ರಾರ್ಥಿಸ್ಬೇಕು. ನೋಡ್ರಿ, ಅಬ್ರಹಾಮನು ಯಜ್ಞವೇದಿ ಕಟ್ತಾ ಇದ್ದ. ಅಬ್ರಹಾಮನ್ ಏನ್ ಮಾಡ್ತಾ ಹೇಳ್ರಿ? ಬೇಗ ಬೇಗ ಹೇಳ್ಬೇಕು. ಅಬ್ರಹಾಮನ್ ಏನ್ ಮಾಡ್ತಿದ್ದ? ಯಜ್ಞವೇದಿ ಕಟ್ತಿದ್ದ, ಪ್ರಾರ್ಥನೆ ಮಾಡ್ತಾ. ಅದಕ್ಕೋಸ್ಕರ ಫರೋಹನು ಹೇಳ್ತಾನೆ 12ನೇ 9ನೇ ವಚನದಲ್ಲಿ, ಅದೆಲ್ಲ ಓದ್ಕೊಂಡ್ಬಂದ್ರೆ 20ನೇ ವಚನವರೆಗೆ, ಅಲ್ಲಿ ಫರೋಹನು ಕೂಡ ಆ ಸನ್ನಿವೇಶ ಹೇಳ್ತಾನೆ. ನೀನು ಯಾಕೆ ನನಗೆ ಸುಳ್ಳು ಹೇಳಿದೆ ಅಬ್ರಹಾಮ್ ಅಂತ ಅಲ್ಲಿ ಹೇಳ್ತಾನೆ. ಅಭಿಮೇಲಕನು ಕೂಡ ಹೇಳ್ತಾನೆ, ನೀನು ಯಾಕೆ ಸುಳ್ಳು ಹೇಳಿದೆ? ದೇವ್ರು ನಿನ್ನ ಸಂಗಡ ಇದ್ದಾನೆ, ನೀನು ಸುಮ್ಮನಿರ್ಬೋದು, ಆದರೆ ನಿನ್ನ ದೇವರು ಸುಮ್ಮನಿರೋದಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ನಿನ್ನ ವಿರೋಧವಾಗಿ ಎಷ್ಟೇ ತಡೆಗಳಿದ್ರು ಕೂಡ ಆತನ ಶೀಲ್ಡ್ ಆಗಿ ನಿಲ್ತಾನೆ. ಹಲ್ಲೆಲೂಯ. ದೇವರು ನಮ್ಮ ಕಡೆಗಿದೆ, ನಮ್ಮನ್ನು ಎದುರಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯ. ಅಬ್ರಹಾಮನ ಸಂಗಡ ದೇವರಿದ್ರಿಂದಲೇ ಅಬ್ರಹಾಮನ ಜೀವಿತಕ್ಕೆ ದೇವರು ಶೀಲ್ಡ್ ಆಗಿದ್ದನು. ಹಲ್ಲೆಲೂಯ. ಎಷ್ಟೇ ಜನರು ಅಬ್ರಹಾಮನ ಪತನ ಮಾಡ್ಬೇಕಂತ ಕತ್ತಿ ಅಲ್ಲ, ಯಾರೇ ಬಂದರೂ ಕೂಡ ಅಬ್ರಹಾಮನ ಹಾಳು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ದೇವರಿದ್ದ. ಆಮೆನ್. ಯಾರ ಸಂಗಡ? ಯಾರ ಸಂಗಡ? ಅಬ್ರಹಾಮನ ಸಂಗಡ ದೇವರಿದ್ದನು. ಆಮೆನ್. ಅಬ್ರಹಾಮನಿಗೆ ಏನ್ ಮಾಡ್ತಿದ್ದ ಹೇಳ್ರಿ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಬ್ರಹಾಮನ್ ಏನ್ ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ಈಗ ಪ್ರಾರ್ಥನೆ ಮಾಡುವ ಮಕ್ಕಳು ಏನ್ ಮಾಡ್ತಾರೆ ಹೇಳ್ರಿ? ಇವಾಗ ಅಬ್ರಹಾಮನ್ ಪ್ರಾರ್ಥನೆ ಮಾಡ್ತಾರೆ, ಅವ್ರ ಮಕ್ಕಳು ಏನ್ ಮಾಡ್ತಾರೆ? ಮಾತಾಡ್ಬೇಕು. ಅವ್ರ ಮಕ್ಕಳು ಏನ್ ಮಾಡ್ತಾರೆ? ಅಬ್ರಹಾಮನ ಮಗನ ಹೆಸರೇನಪ್ಪ? ಇಸಾಕನು. ಹಲ್ಲೆಲೂಯ. ಗಮನಿಸ್ರಿ, ಅಬ್ರಹಾಮನ ಮಗ ಇಸಾಕನು ಅಬ್ರಹಾಮನ್ ಹಂಗಿರ್ತಾನ? ಸ್ವಲ್ಪ ಚೇಂಜ್ ಇರ್ತಾನ? ಹೆಂಗಿರ್ತಾನ? ಮಾತಾಡ್ರಿ. ಹೆಂಗಿರ್ತಾನ ಅಬ್ರಹಾಮನ ಮಗ? ಹೆಂಗಿರ್ತಾನ? ಅಬ್ರಹಾಮನ್ ಹಂಗಿರ್ತಾನ? ಚೇಂಜ್ ಇರ್ತಾನ? ರೂಪ ಹೋಲಿಕೆ ಅವ್ರ ತಾಯಿನಂಗೆ ಇರ್ಬೋದು. ಯಾಕಂದ್ರೆ ಗಂಡು ಮಕ್ಕಳು ತಾಯಿನಂಗಿರ್ತಾರಲ್ಲ, ಅದಕ್ಕೋಸ್ಕರ ಗಮನಿಸ್ರಿ, ಇಸಾಕನು ಸಾರಳಂಗಿರ್ಬೋದು. ಬಟ್ ಆದ್ರೆ ಎಲ್ಲ ಏನೋ ಒಳಗಿರುವ ಏನೋ ಕ್ವಾಲಿಟಿಗಳೆಲ್ಲ ಯಾರು ಬಿದ್ದು ಹೇಳ್ರಿ? ಅಬ್ರಹಾಮನ ಕ್ವಾಲಿಟಿಗಳೆಲ್ಲ ಇಸಾಕನಿಗಿದ್ದವು. ಈಗ ಗಮನಿಸ್ರಿ, ಅಬ್ರಹಾಮನು ಯಜ್ಞವೇದಿ ಕಟ್ತಾ ಇದ್ದ, ಅಬ್ರಹಾಮನ ಸಂಗಡ ದೇವರಿದ್ದ, ಮತ್ತೆ ಅದೇ ರೀತಿಯಲ್ಲಿ ದೇವರು ಇಸಾಕನ ಸಂಗಡ ಕೂಡ ಇದ್ದಾನೆ. ಹಲ್ಲೆಲೂಯ. ಈಗ ಗಮನಿಸೋಣ,
ಸಂತತಿ ದೇವರನ್ನು ಆರಾಧಿಸ್ತಾ ಹೋದಾಗ ದೇವರವ್ರ ಪಕ್ಷವಾಗಿದೆ. ಅದೇ ರೀತಿಯಲ್ಲಿ ನಾವು ಕಳೆದ 3 ವಾರ ವಾಕ್ಯ ಕೇಳಿದ್ದೇವೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತೇಳಿ. ಅದೇ ರೀತಿಯಲ್ಲಿ ನಾವು ಸೇವಿಸುವಾಗ ಅಬ್ರಹಾಮನ ಕಾಲಾವಧಿ ಮುಗಿದ ಮೇಲೆ ಕೂಡ ನೆಕ್ಸ್ಟ್ ಜನರೇಷನ್ ಅವರ ಮಕ್ಕಳ ಕಾಲಾವಧಿಯಲ್ಲಿ ಕೂಡ ದೇವರು ಅವ್ರ ಸಂಗಡಗಿರುತ್ತಾನೆ. ಆಮೇನ್. ಯಾಕಂದ್ರೆ ಅಬ್ರಹಾಮನೊಂದು ಪಾಠವನ್ನು ಕಲಿಸಿ ಹೋಗಿರ್ತಾನೆ. ಏನು ಕಲಿಸಿರ್ತಾನೆ ಹೇಳ್ರಿ? ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಭಕ್ತಿ ಮಾಡಬೇಕು. ಈ ಪಾಠ ಕಲಿಸಿದಾಗ ಈ ಪಾಠ ಏನ್ ಮಾಡ್ತಾನೆ ಹೇಳ್ರಿ? ಇಸಾಕನು ಕೂಡ ಕಲಿತಾನೆ. ಇಸಾಕನು ಕೂಡ ದೇವರ ಮಾತನ್ನು ಕೇಳುತ್ತಾನೆ. ಆಮೇನ್. ಈ ಗಮನಿಸ್ರಿ, ನಾವು ದೇವರನ್ನ ಸೇವಿಸುವುದರಿಂದ, ದೇವರನ್ನ ಆರಾಧಿಸುವುದರಿಂದ ನಮಗೇನಾಗುತ್ತೆ ಗೊತ್ತಾ? ನಮ್ಮ ಸಂತತಿ ಎಲ್ಲ ದೇವರನ್ನ ಆರಾಧಿಸಿದೆ. ಆ ಸಂತತಿ ದೇವರನ್ನ ಆರಾಧಿಸುವಾಗ ದೇವರು ಅವ್ರ ಸಂಗಡ ಎಂತೆಂಥ ಕಾರ್ಯ ಮಾಡ್ತಾನೆ ಗೊತ್ತಾ? ಅಬ್ರಹಾಮನ ಸಂಗಡ ಇದ್ದು ದೇವರು ನಡೆಸಿದನು. ಅದೇ ರೀತಿಯಲ್ಲಿ ಇಸಾಕನ ಸಂಗಡ ಕೂಡ ದೇವರು ಎಂಥ ಕಾರ್ಯ ಮಾಡಿದನು? ಓದೋಣ ಬೇಗ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ ಓದ್ರಿ. ದೇವರು ನಮ್ಮ ಜೊತೆಗಿದ್ರೆ ಏನಾಗುತ್ತೆ ಗೊತ್ತಾ? ಓದೋಣ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಿ, ಹಲ್ಲೆಲೂಯಾ, ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಎಲ್ಲರೂ ನನ್ನ ಕಡೆ ಗಮನಿಸಿರಿ. ಅಬ್ರಹಾಮನಾದ ಮೇಲೆ ನೆಕ್ಸ್ಟ್ ಆಶೀರ್ವಾದ ಹೊಂದಿದ ವ್ಯಕ್ತಿ ಯಾರಂದ್ರೆ ಇಸಾಕನು. ಹಲ್ಲೆಲೂಯಾ. ಯಾಕೆ ಮಾತು ಹೇಳ್ತಾರೆ ಅಂದ್ರೆ, ಇಸ್ಮಾಯಿಲ್ ಕೂಡ ಇದ್ದಾನೆ, ಅಬ್ರಹಾಮನಿಗೆ ಮಗ ಇಸ್ಮಾಯಿಲ್ ಇದ್ದಾನಲ್ಲ. ಆದ್ರೆ ಇಸ್ಮಾಯಿಲ್ ಏನಂತ ಗೊತ್ತಾ? ಇಸಾಕನಿಗೆ ಸುನ್ನತಿ ಮಾಡಿದಾಗ ಆ ದಿನ ಆದ್ಮೇಲೆ ಆ ದಿನದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕಳಿಸಿಬಿಡ್ತಾರ. ಮತ್ತೆ ಯಾರನ್ನ? ಇಸ್ಮಾಯಿಲ್ ಕಳಿಸಿಬಿಡ್ತಾರೆ. ಅಂದ್ರೆ ಇಸ್ಮಾಯಿಲ್ನಿಗೆ ಭಕ್ತಿ ಇಲ್ಲ. ಯಾರಿಗೆ ಭಕ್ತಿ ಐತೆ? ಇಸಾಕನಿಗೆ ಭಕ್ತಿ ಐತೆ. ಹಲ್ಲೆಲೂಯಾ. ಈಗ ಗಮನಿಸಿದರೆ ಇಸಾಕನು ಭಕ್ತಿ ಮಾಡುವವನು, ಇಸಾಕನು ದೇವರ ಮಾತನ್ನು ಕೇಳುವವನು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಇಸಾಕನಿಗೆ ಹೇಳ್ತಾನೆ, ನಾನು ನಿನ್ನ ಬಳಿಯಲ್ಲಿದ್ದು. ಯಾರ ಬಳಿಯಲ್ಲಿದ್ದೋ? ಇಸಾಕನ ಬಳಿಯಲ್ಲಿದ್ದು ನಿನ್ನೇನ್ ಮಾಡ್ತಾನೆ? ಅಭಿವೃದ್ಧಿ ಪಡಿಸ್ತೇನೆ. ದೇವರು ನಮ್ಮ ಕಡೆ ಇದ್ರೆ ನಾವೇನು ಅಂತೀವಿ ಗೊತ್ತಾ? ಅಭಿವೃದ್ಧಿ ಹೊಂದುತ್ತೇವೆ. ಹಲ್ಲೆಲೂಯಾ. ಆಶೀರ್ವಾದ ಹೊಂದೇವೆ. ಎಲ್ಲರ ಪಕ್ಕದಲ್ಲಿರೋ ಕೈಗಟ್ಟಿಡ್ರಿ. ನಾನು ನೀನು ದೇವರನ್ನ ಕರೆಯೋಣ. ದೇವರು ನಮ್ಮ ಬಳಿಯಲ್ಲಿದ್ದರೆ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಅಭಿವೃದ್ಧಿ ಅಂದರೆ ಎಲ್ಲ ವಿಷಯದ ದೇವರು ಅಭಿವೃದ್ಧಿಗೊಳಿಸ್ತಾನೆ. ಆಮೇಲೆ ದೇವರು ಧೈರ್ಯವಾಗಿ ಹೇಳ್ತಾನೆ ಇಸಾಕನಿಗೆ, ಅಬ್ರಹಾಮನ ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ ಅಂತ ಹೇಳಿನಿ. ಇಸಾಕ ನಿನ್ನ ಕೂಡ ಹೇಳ್ತಾನೆ ಕೇಳು. ಬರಗಾಲ ಅಬ್ರಹಾಮನ ಕಾಲ ಅಲ್ಲದೆ ಇಸಾಕನ ಕಾಲದಲ್ಲಿ ಕೂಡ ಬರ ಬಂತು. ಆ ಬರ ಬಂದಾಗ ಗಮನಿಸಿದರೆ ಇಸಾಕನ ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಇಸಾಕನ ಬಳಿಯಲ್ಲಿ ದೇವರಿದ್ದನು. ಆಮೇನ್. ಇಸಾಕನ ಜೊತೆಯಲ್ಲಿ ದೇವರಿದ್ದು ಏನು ಮಾಡ್ದೆ ಹೇಳ್ರಿ? ಅಭಿವೃದ್ಧಿ ಪಡಿಸಿದ್ದಾನೆ. ಎಂಥ ಅಭಿವೃದ್ಧಿ? ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಡುವಷ್ಟು ಅಭಿವೃದ್ಧಿ. ಹಲ್ಲೆಲೂಯಾ. ಎಂಥ ಅಭಿವೃದ್ಧಿ ಹೇಳ್ರಿ? 10ನೇ ವಚನ ಒಂದ್ಸಾರಿ ಹೋದ್ರಿ ಬೇಗ. 26:10 ಹೋದ್ರಿ ಬೇಗ. ಬೇಡ, 12ನೇ ವಚನದಿಂದ ಹೋದ್ರಿ. 26. ಇಸಾಕನ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು. ಯಾಕೆ? ದೇವರ ಜೊತೆ ಇದ್ದುಕೊಂಡು ಬರಗಾಲದಲ್ಲಿ ಕೂಡ ಇಸಾಕನ ದೇವರು ಅಭಿವೃದ್ಧಿ ಪಡಿಸಿದ. ಯಾವಾಗಾದ್ರೂ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ದೇವರು ಇರ್ತಾನೋ ಅಭಿವೃದ್ಧಿ ಹೊಂದನು. ಅಭಿವೃದ್ಧಿ ಪಡಿಸಿದನು. ಇಲ್ಲಿ ಬರ್ತದೆ ನೋಡ್ರಿ. ಬರೀ ಬೆಳೆ ಅಭಿವೃದ್ಧಿ ಪಡಿಸಲಿಲ್ಲ, ಬೆಳೆನ ಅಭಿವೃದ್ಧಿ ಪಡಿಸಿದ ಮೇಲೆ ಮತ್ತೆ ನೆಕ್ಸ್ಟು ಅವನ ಐಶ್ವರ್ಯವು ಏನಾಯ್ತಂತೆ? ದಿನೇ ದಿನೇ ಏನಾಯ್ತಂತೆ? ಎಲ್ಲಿ ಮಾತಾಡ? ದಿನೇ ದಿನ ಅವನ ಐಶ್ವರ್ಯ ಏನಾಯ್ತಂತೆ? ಹೆಚ್ಚುತ್ತಾ ಬಂದದ್ದು. ಎಲ್ಲ ಹೇಳ್ರಿ. ಇಸಾಕನ ಐಶ್ವರ್ಯ ಮಾತಾಡ್ಬೇಕಲ್ಲ. ಇಸಾಕನ ಐಶ್ವರ್ಯ ಹೆಚ್ಚಿದ ಹಾಗೆ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮ ಐಶ್ವರ್ಯವನ್ನು ಹೆಚ್ಚಿಸುತ್ತಾನೆ. ಎಲ್ಲ ಹೇಳ್ಬೇಕು. ನಮ್ಮ ಐಶ್ವರ್ಯವನ್ನು, ನಮ್ಮ ಆರ್ಥಿಕ ವಿಷಯವನ್ನು, ನಮ್ಮ ಆರೋಗ್ಯವನ್ನು, ನಮ್ಮ ಮನೆಗಳನ್ನು, ನಮ್ಮ ಆತ್ಮಿಕ ಜೀವಿತವನ್ನು ದೇವರು ಹೆಚ್ಚಿಸುತ್ತಾನೆ. ದಿನೇ ದಿನೇ ಹೆಚ್ಚಿಸುತ್ತಾನೆ. ದೇವರು ಯಾವತ್ತಿಗೂ ಒಬ್ಬ ವ್ಯಕ್ತಿಯ ಸಂಗಡ ಇದ್ರೆ ದಿನೇ ದಿನೇ ಅವನ ಐಶ್ವರ್ಯ ಹೆಚ್ಚುತ್ತದೆ. ಆಮೇನ್. ಹಲ್ಲೆಲೂಯಾ. ಅವನ ಐಶ್ವರ್ಯ ಹಾಳು ಮಾಡ್ಬೇಕಂತೇಳಿ ಕಾದು ಕೂತಂತ ಸರ್ವ ಸೈತಾನನ ತಡೆಗಳನ್ನು ದೇವರು ಲಯ ಮಾಡಿ ಬರವನ್ನೇ ಸಮೃದ್ಧಿಕರವಾಗಿ ಆ ಸ್ಥಳದಲ್ಲಿ ದೇವರು ನಡೆಸಿ ಇಸಾಕನ ಏನು ಮಾಡಿದಾರೆ? ದೇವರು ದಿನೇ ದಿನೇ ಆಶೀರ್ವಾದ ಮಾಡಿದ್ದಾನೆ. ಆಮೇನ್. ಅಲ್ಲಿ ವಾಕ್ಯದಲ್ಲಿ ಹಂಗೆ ಹೇಳ್ತಲ್ಲ, ಅವನ ಐಶ್ವರ್ಯವು ಆ ಊರಿನ ಜನರ ಐಶ್ವರ್ಯ ಅಲ್ಲ, ದೇವರು ಆ ಇಸಾಕನ ಅಭಿವೃದ್ಧಿ ಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಅವನೇನಾದಂತೆ? ಏನಾದಂತೆ? ದಿನೇ ದಿನೇ ದೇವರು ಹೆಚ್ಚಿಸಿದ ಮೇಲೆ ಬಡವನಾಗ್ಲ, ಬಹು ಏನಾದ? ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೇ ಇರ್ಬೋದು. ನಿಜ ಹೇಳ್ತೀನಿ, ಮುಂದೆ ಬಹು ಐಶ್ವರ್ಯವಂತರಾಗ್ತೇವೆ. ಆಮೇನ್. ಯಾಕೆ ಗೊತ್ತಾ? ನಮ್ಮ ಪ್ರಾರ್ಥನೆ ಸತ್ತೋಗಿರೋ ದೇವರು ಕೇಳ್ತಿಲ್ಲ,
ಜೀವಂತವಾಗಿರುವ ದೇವರು ಕೇಳ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಸಮಾಧಿಯಲ್ಲಿರುವ ದೇವರು ಕೇಳ್ತಾ ಇಲ್ಲ, ಸಮಾಧಿ ಗೆದ್ದ ಯೇಸು ಕ್ರಿಸ್ತ ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರು ನಮ್ಮ ಪಕ್ಷವಾಗಿ ಸಮಾಧಿಯಲ್ಲಿ ಗೆದ್ದು ಆತ ನಮ್ಮ ಜೊತೆ ಇರಲು ಬಂದಿದ್ದಾನೆ. ಆಮೇನ್. ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು, ನಾವು ಯಾವಾಗಾದ್ರೆ ದೇವರಿಗೆ ಯಜ್ಞವೇದಿ ಮೊರೆಯನ್ನು ಇಡುತ್ತೇವೋ ದೇವ್ರೇನ್ ಮಾಡ್ತಾನೆ ಗೊತ್ತಾ, ನಮ್ಮ ಸಂಗಡ ಇದ್ದು ಅಭಿವೃದ್ಧಿ ಪಡಿಸುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಎದುರಿಸುವವರು ಯಾರು ಇರೋದಿಲ್ಲ, ಯಾಕಂದ್ರೆ ಆತ ನಮ್ಮ ಜೊತೆಗಿದ್ದುಕೊಂಡು ಅನೇಕರಿಗೆ ಏನಾಗ್ತಾನೆ ಗೊತ್ತಾ, ಹಿಂಗೆ ತಲೆ ತಗ್ಸಂಗೆ ಮಾಡಕ್ಕಲ್ಲ, ತಲೆ ಎತ್ತುವಂತೆ ಮಾಡುತ್ತಾನೆ. ಆಮೇನ್. ನಾನು ನಿಜ ಹೇಳ್ತೀನಿ, ಇನ್ನು ಮೇಲೆ ನಮ್ಮ ಜೀವಿತದಲ್ಲಿ ತಲೆ ಎತ್ತುವಂತೆ ದೇವರು ಕಾರ್ಯ ಮಾಡ್ತಾನೆ. ಆಮೇನ್. ಎಲ್ಲ ಹೇಳ್ರಿ, ದೇವರು ಇನ್ನು ಮೇಲೆ ದಿನೇ ದಿನೇ ನಮ್ಮ ಐಶ್ವರ್ಯವನ್ನು ಹೆಚ್ಚಿಸಿ ನಮ್ಮ ತಲೆಯನ್ನು ಎತ್ತುತ್ತಾನೆ. ನಾವು ಬಹು ಧನವಂತರಾಗುತ್ತೇವೆ. ಆಮೇನ್, ಹಲ್ಲೆಲೂಯಾ. ಅಷ್ಟು ಶ್ರೀಮಂತವಾದ ದೇವರು ಬರಗಾಲದಲ್ಲಿ ಇಸಾಕನ ಏನ್ ಮಾಡಿದೇನೆ ಹೇಳ್ರಿ, ಏನ್ ಮಾಡ್ದ? ಮಾತಾಡ್ರಿ, ಏನ್ ಮಾಡ್ದ ದೇವ್ರು ಇಸಾಕನ? ಅಭಿವೃದ್ಧಿ ಪಡಿಸಿ. ಎಂತ ಅಭಿವೃದ್ಧಿ? ಇಸಾಕನು ಬೀಜ ಬಿತ್ತಿದ, ಬೀಜ ಬಿತ್ತದಲ್ಲಿ ಇಸಾಕನ ಬೆಳೆ ಆ ವರ್ಷದಲ್ಲಿ 100ರಷ್ಟು ಆಯ್ತಂತೆ. ಹಲ್ಲೆಲೂಯಾ. ದಿನೇ ದಿನೇ ದೇವರು ಇಸಾಕನ ಹೆಚ್ಚಿಸ್ತಾ ಇದ್ದಾನೆ. ಇಸಾಕನು ಬಹು ಧನವಂತನಾದಂತೆ. ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಫಿಲಿಸ್ಟಿಯರೆಲ್ಲ ನೋಡಿ, ಓ ಇವನ್ ಪ್ರಾರ್ಥನೆ ವೀರ, ಅಬ್ರಹಾಮನ ವಾಗ್ದಾನ ಪುತ್ರ ಇವನು ಬರಗಾಲದಲ್ಲಿ ತಂದೆಯ ಇರುವಂತ ಸ್ಥಳ ಬಿಟ್ಟು ಎಲ್ಲಿಗೂ ಬಂದನೀಗ? ಗೆರಾರಿಗೆ ಬಂದಿದ್ದಾನೆ. ಗೆರಾರಿಂದ ಎಲ್ಲಿ ಹೋಗ್ಬೇಕಂತಿದ್ದಾನೀಗ? ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಕಂತಿದ್ದಾನೆ. ಇವನ್ ಪರಿಸ್ಥಿತಿ ಇಷ್ಟೇ. ಅಂದ ಫಿಲಿಸ್ಟಿಯರ ಮಧ್ಯದಲ್ಲಿ ದೇವರು ಏನ್ ಮಾಡಿದ ಗೊತ್ತಾ, ಇಸಾಕನ 100ರಷ್ಟು ಆಗಿ ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ. ಈಗ ಓದೋಣ, 14ನೇ ವಚನ ಓದೋಣ ಬೇಗ. ಅವನಿಗೆ ದನ ಕುರಿಗಳ ಸಂಪತ್ತು ಅನೇಕ, ಸೇವಕ ಜನವು ಇದ್ದವು. ಇದನ್ನು ನೋಡಿ ಗುಣುಗುಟ್ಟಿದ ಫಿಲಿಸ್ಟಿಯರೆಲ್ಲರೂ ಕೂಡ ಏನ್ ಮಾಡ್ತಾರಂತೆ? ಹೊಟ್ಟೆ ಕಿಚ್ಚೋ. ನಮ್ಮ ಜೀವಿತದಲ್ಲಿ ದೇವರು ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕಂದ್ರೆ ಸುತ್ತಮುತ್ತ ಅನೇಕ ಜನರು ಹೊಟ್ಟೆ ಕಿಚ್ಚು ಪಡವ. ನಿಜ ಹೇಳ್ತೀನಿ, 2024 ಮುಗಿಯೋದ್ರೊಳಗಡೆ ಅನೇಕರು ಹೊಟ್ಟೆ ಕಿಚ್ಚು ಪಡುವಂತೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆಮೇನ್. ದಿನೇ ದಿನೇ ಐಶ್ವರ್ಯವಂತರಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಇಸಾಕನ ದೇವರು ಬಹು ಧನವಂತನಾಗಿ ಮಾಡಿ ಅನೇಕ ಕುರಿ ದನಗಳನ್ನು ಕೊಟ್ಟು ಅನೇಕ ಸೇವಕ ಜನರನ್ನು ಕೊಟ್ಟು ಅದನ್ನು ಕೊಡ್ತಾ ಇದ್ರೆ ಈ ಬರಗಾಲದಲ್ಲಿ ಇಸಾಕನ್ನು ನೋಡುವಂತ ಜನರೆಲ್ಲರೂ ಕೂಡ ಹೊಟ್ಟೆ ಕಿಚ್ಚು ಪಟ್ರಂತೆ. ಅಪ್ಪ ಇವನು ಇಲ್ಲಿದ್ರೆ ನಮ್ಮೆಲ್ಲರನ್ನ ಏನ್ ಮಾಡ್ತಾನೆ ಹೇಳ್ರಿ? ಕೊಂಡ್ಕೊಂಡ್ಬಿಡ್ತಾನೆ. ಏನ್ ಮಾಡ್ತಾನೆ? ಕೊಂಡ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನ? ಕೊಂಡ್ಕೊಂಡ್ಬಿಡ್ತಾನ ಅಂತ ಹೇಳಿ, ಓ ಇಸಾಕ ನಿನ್ ಜೊತೆ ದೇವ್ರದನ, ದಯಮಾಡಿ ನಿನ್ ಬಿಟ್ಬಿಡ್ದಾರಿ ಕಳಿಸಿಬಿಟ್ರು. ಯಾಕೆ? ದೇವರೊಬ್ಬ ವ್ಯಕ್ತಿಯ ಸಂಗಡ ಇದ್ರೆ, ಯಾರಾದ್ರೂ ಯೆಹೋವನನ್ನು ಸೇವಿಸ್ತಾರೋ ಆ ಸಂತತಿಯನ್ನ ಮನುಷ್ಯರು ಕೈ ಬಿಡ್ಬೋದು ಹೊರತಾಗಿ ದೇವರು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಮನುಷ್ಯರು ತೊರಿಬಹುದು, ದೇವರು ತೊರೆಯೋದಿಲ್ಲ. ಆಮೇನ್. ಅಬ್ರಹಾಮನಾದ್ಮೇಲೆ ಇಸಾಕನು ಭಿಕ್ಷೆಗಾರನಾಗ್ಲಿಲ್ಲ. ಇಸಾಕನ ಅವರ ಹತ್ರ ತಟ್ಟೆ ತಗೊಂಡು ಸಾರು ಕೊಡು ಸಾರು ಅಂಬ್ಲಿಲ್ಲ. ಯಾಕಂದ್ರೆ ಅಬ್ರಹಾಮನು ಹೋಗ್ಬೋದೇನೋ, ಅಬ್ರಹಾಮನ ಕರೆದ ದೇವರು ಇವತ್ತಿಗೂ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬಿನ್ ದೇವರು ನೀನೇನಯ್ಯ, ನನ್ನಯ ದೇವರು ನೀನೇನಯ್ಯ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬಿನ್ ದೇವರು ನೀನೇನಯ್ಯ, ನನ್ನಯ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವ ದೋಚಿಕೊಂಡಾರು, ನನ್ನ ತಲೆ ಎತ್ತುವವನು ನೀನೇನಯ್ಯ. ನನ್ನ ಕಷ್ಟಾರ್ಜಿತವ ದೋಚಿಕೊಂಡಾರು, ನನ್ನ ತಲೆ ಎತ್ತುವವನು ನೀನೇನಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ,
ನನ್ನಯ ದೇವರು ನೀನೇನಯ್ಯ, ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬಿನ್ ದೇವರು ನೀನೇನಯ್ಯ, ನನ್ನಯ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವ ದೋಚಿಕೊಂಡರು, ನನ್ನ ತಲೆ ಎತ್ತುವವನು ನೀನೇನಯ್ಯ, ನನ್ನ ಕಷ್ಟಾರ್ಜಿತವ ದೋಚಿಕೊಂಡರು, ನನ್ನ ತಲೆ ಎತ್ತುವವನು ನೀನೇನಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಹಲ್ಲೆಲೂಯ. ಅಬ್ರಹಾಮನ ಜೊತೆ ದೇವರಿದ್ದು ಫರೋಹ ರಾಜನಿಗೂ ಅಭಿಮೇಲೆಕನಿಗೂ ಏನ್ ಮಾಡ್ದಲ್ರಿ, ನಾನು ಅಬ್ರಹಾಮನ ಸಂಗಡಿದ್ದೇನೆ ಅಂತೇಳಿ ದೇವರು ಪ್ರತ್ಯಕ್ಷಪಡಿಸಿದನು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ದೇವರು ಇಸಾಕನ ಸಂಗಡಗಿದ್ದು ಇಸಾಕನ ದೇವರು ಅಭಿವೃದ್ಧಿ ಪಡಿಸಿದನು. ಆಮೇನ್. ಇಸಾಕನು ಬರಗಾಲದಲ್ಲಿ ಯುದ್ಧ ಸ್ಥಿತಿಯಲ್ಲಿ ಇರಲಿಲ್ಲ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಇಸಾಕನು ಬೇರೆ ಒಂದು ಕಡೆಗೆ ಹೋಗಿ ದುಡಿದು ತಿಂದು ಜೀವನ ಮಾಡ್ಬೇಕು ಅನ್ಕೊಂಡ. ಅಬ್ರಹಾಮನು ಒಳ್ಳೆ ಸ್ಥಾನದಲ್ಲಿರುವಂಥ ವ್ಯಕ್ತಿ, ಅವರ ಮಗನು ಕೂಡ ಒಳ್ಳೆ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಆದರೆ ಆ ಬರ ಅನ್ನುವಂಥದ್ದು ಅಬ್ರಹಾಮನಿಗೂ ಇಸಾಕನಿಗೂ ಎಫೆಕ್ಟ್ ಆಯಿತು. ಆದರೆ ಇಸಾಕನು ಐಗುಪ್ತ ದೇಶಕ್ಕೆ, ಇವತ್ತು ನೋಡ್ರಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ, ಸ್ವಂತ ಊರು ಬಿಟ್ಟು ಕೆಲವೊಂದು ಕಡೆಗಳಲ್ಲಿ ಸೇವೆಗಳಿಗೆ ಹೋದಾಗ ಅವ್ರವ್ರು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ದುಡಿಯೋಕ್ಕೆ. ಯಾಕಂದ್ರೆ ಅಲ್ಲಿ ಚೆನ್ನಾಗೈತೆ. ದೇವರು ಇಸಾಕನ ಜೀವಿತದಲ್ಲಿ ಹೇಳಿದ ಮಾತಿನ ಗೊತ್ತಾ, ಇಸಾಕನೇ ನೀನು ಅಲ್ಲಿ ಬೇಡ, ಪ್ರಾರ್ಥನೆ ಮಾಡಿ ನಾನು ಇದ್ದೇನೆ. ಆಮೇನ್. ಹಲ್ಲೆಲೂಯಾ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಇಸಾಕನ ಜೀವಿತ ಭಕ್ತಿಪರನಾದರೂ ಕೂಡ ಬರ ಬಂತು, ದೇವರು ಸೋಲಕ್ಕೆ ಬೀಳಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇಸಾಕನ ಸಂಗಡ ಅಬ್ರಹಾಮನ್ ಇಲ್ಲ ಅಲ್ಲಿ. ನಾನು ಇದೀನಿ, ಹೋಗ್ ಮಗ, ನಾನು ಇದೀನಿ ಜೊತೆ ಅಂತೇಳಿ ಇಸಾಕನು ಒಂಟಿ. ಆಮೇನ್. ಓದ 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 ಎಷ್ಟು ಆಶೀರ್ವಾದ ಒಂದು ಹೇಳ್ರಿ, ಎಷ್ಟು ಮಾತಾಡಿ, ಎಷ್ಟರಷ್ಟು ಆಶೀರ್ವಾದ? 100ರಷ್ಟು ಆಶೀರ್ವಾದ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಮಾಡಿದ್ರೆ ಪರಿಪೂರ್ಣವಾದ ಆಶೀರ್ವಾದ ಮಾಡ್ತಾನೆ. ಆಮೇನ್. ಮನುಷ್ಯರು ಹಿಂಗೆ ಕೊಡ್ತಾರೆ ಅನ್ಕೊಡ್ರಿ, 10 ರೂಪಾಯಿ ಕೊಡ್ತಾರ, ಅಣ್ಣ ಮೊನ್ನೆ 10 ರೂಪಾಯಿ ಕೊಟ್ಟರೆ ಕೊಡೋಣ, ಇಲ್ಲ ಅಮ್ಮ ಇವಾಗ ನನ್ನ ಹತ್ರ ಇಲ್ಲ, ಬರೋ ವಾರ ಕೊಡ್ತೀನಿ, ಏನು ಅನ್ಕೋಬೇಡ, ಆಯ್ತು ಆಯ್ತು ಆಯ್ತು. ಬರೋ ವಾರಕ್ಕೆ ಮುಂಚೆ ಫೋನ್ ಮಾಡಿರ್ತಾರ, ಅಣ್ಣ ನಾನು ನೆನ್ಪೋಯ್ದಿನ, ನೀನು ಯಾಕೆ ನೆನಪಿಲ್ಲ, 10 ರೂಪಾಯಿ ಕೊಟ್ಟಿಯಲ್ಲ, ಏನಾಗಿಲ್ಲ 10 ರೂಪಾಯಿ ಕೊಟ್ಟಿಯಲ್ಲ, 10 ರೂಪಾಯಿ ಕೊಟ್ಟು ಯಾವುದಲ್ಲ, ಮತ್ತೆ ಯಾವಾಗ ಕೊಡ್ತಿ? ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಆಮೇಲೆ ಫೋನ್ ಮೇಲೆ ಮತ್ತೆ ಎದುರುಗಡೆ, ಏನೋ ಮೊನ್ನೆ ಹೋದ ವಾರ ಕೊಡ್ತೀನಿ, ಇನ್ನೂ ಕೊಡಲಿಲ್ಲ, ಈ ವಾರ ಬಂತು ಇನ್ನೂ ಕೊಡಲಿಲ್ಲ. ಮನುಷ್ಯರು ಕೊಟ್ಟು 10 ರೂಪಾಯಿಗೆ ಸಾಕಾಗಿರ್ಬೇಕು, ಇವನು ಕೊಟ್ಟರೆ 10 ರೂಪಾಯಿನ ಹಿಂಡುತ್ತಾನಲ್ಲಪ್ಪ ಅಂತೇಳಿ. ಆದರೆ ಗಮನಿಸ್ರಿ, ಇಸಾಕನಿಗೆ ದೇವರು 100ರಷ್ಟಾಗಿ ಏನು ಮಾಡ್ದೇಳ್ರಿ ಕೊಟ್ಟ. ಇಸಾಕ್ ನಿನಗೆ ಇದೆಲ್ಲ, ಯಾರಿಗಿದೆಲ್ಲ ಮಾತಾಡ್ರಿ. ಇಸಾಕನಿಗೆ ದೇವರು ಎಲ್ಲ ಕೊಟ್ಟ ಮೇಲೆ ಇವ್ರಿಗೆ ಬಂತು, ಯಾರಿಗೆ? ಫಿಲಿಸ್ಟಿಯರಿಗೆ ಬಂತು. ಅವನು ಎಲ್ಲೋ ಇಂದ ಬಂದ, ಕಾನಾನ್ ದೇಶದಿಂದ ಗೆರಾರಿಗೆ ಬಂದಾನೆ. ಇವಾಗ ಇವ್ನು ನಮ್ಮೂರಿಗೆ ಬಂದು, ಕೆಲವೊಬ್ರು ನೋಡ್ರಿ ಬೇರೆ ಊರಿಂದ ಬಂದು ಬೇಸಾಗ್ಬಿಟ್ರ ಇವರು, ಪಾಪ ಇವರು ಕೊಟ್ಟಾರಮ್ಮ, ಬೇರೆ ಊರಿಂದ ಬಂದು ಬೇಸಾಗ್ಬಿಟ್ಟು ಕಷ್ಟಪಟ್ಟಾರ ಅವರು. ನೀವು ಬೇರೆ ಊರಿಂದ ಬಂದಾರ ನೋಡ್ತಿರ್ತೇವೆ, ಮತ್ತು ಇವನು ಬಂದಲ್ಲ ಏನ್ ಮಾಡ್ತಾವ ನೋಡ್ಕೊಂತಾನೆ ಅರ್ಧ ಜೀವನ ಕಳೆದವ್ರು. ಹಲ್ಲೆಲೂಯಾ. ಇಸಾಕನು ಬೆಳೀತಾ ಇದ್ರೆ ಎಲ್ಲ ಫಿಲಿಸ್ಟಿಯರ್ ಗೊತ್ತಾ, ಸೈತಾನ್ ಸಂತತಿ ಅಂತ ಅರ್ಥ. ಫಿಲಿಸ್ಟಿಯರ್ ಅಂತ ಏನ್ರಿ, ಯಾಕೆ ಈ ಮಾತಾಡ್ತಾರೆ? 430 ವರ್ಷಗಳ ಕಾಲ ಇಸ್ರಾಯೇಲರನ್ನ ಫಿಲಿಸ್ಟಿಯರ್ ಆಕ್ಯುಪೈ ಮಾಡಿಕೊಂಡು ಚಿತ್ರಹಿಂಸೆ ಕೊಟ್ಟರೆ. ಮತ್ತು ಚಿತ್ರಹಿಂಸೆ ಅಂದರೆ ಬಾರ್ಕಲ್ತನ ಬಡಿಯೋದಲ್ಲ, ಅವ್ರ ದುಡ್ಡಿಗೆ ಸರಿಯಾದ ಹಣ ಸಿಗದೆ, ಸರಿಯಾದ ಊಟ ಸಿಗದೆ, ಅವ್ರ ಜೀವನದಲ್ಲಿ ಕಣ್ಣೀರು 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 ಕಣ್ಣೀರು. ಈ ಫಿಲಿಸ್ಟಿಯರ್ ಆ ರೀತಿ ಮಾಡ್ರ, ಅವರ ಮಧ್ಯದಲ್ಲಿ ದೇವರು ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಮಾಡ್ತಾನೆ ಹೇಳ್ರಿ,
ಹಳೆ ಒಡಂಬಡಿಕೆ ಚರಿತ್ರೆ ಗಮನಿಸಿದ್ರೆ ಅತಿ ಹೆಚ್ಚು ಫಿಲಿಸ್ತೀಯರೇ ದೇವರ ಮಕ್ಕಳಿಗೆ ವಿರುದ್ಧವಾಗಿದ್ರು. ಇವತ್ತು ಕೂಡ ನಾವು ದೇವರ ನಂಬಿ ಭಕ್ತಿ ಮಾಡುವಾಗ ನಮಗೆ ಅತಿ ಹೆಚ್ಚು ವಿರೋಧಿಗಳು ಯಾರು ಹೇಳ್ರಿ? ಮನುಷ್ಯರಲ್ಲ. 1 ಪೇತ್ರ 5:8 ಪ್ರಕಾರ ನಿಮ್ಮ ವಿರೋಧಿಯಾಗಿರುವ ಫಿಲಿಸ್ತೀಯನಾದ ಸೈತಾನನೋ, ಅಲ್ಲಿ ಫಿಲಿಸ್ತೀನ್ ಬರೆದು ಬಟ್ ಹೇಳ್ತದೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪದಲ್ಲಿ ಈ ಸಾಕು ನುಂಗಲ, ಈ ಯಾಕೋಬನ್ ನುಂಗಲ, ಅವ್ರು ನುಂಗಲ ಇವ್ರು ನುಂಗಲ ಅಂತ ಕಾಯ್ತಿರ್ತಾನೆ. ನಮ್ಮ ನಾವೇನು ಮಾಡೋದು? ನುಂಗುಬಾ ಸೈತಾನ್, ನುಂಗುಬಾ ವಿರೋಧಿ ಅನ್ನಬಾರ್ದು. ನಾವೇನಾಗಿರ್ಬೇಕು ಹೇಳ್ರಿ? ದೇವ್ರು ನಮ್ಮ ಸಂಗಡ ಇರೋದು ನಿಶ್ಚಯ. ದಾವೀದನ್ ಏನು ಮಾಡೋದು ಗೊತ್ತಾ? 16ನೇ ಅಧ್ಯಾಯದಲ್ಲಿ 1 ಸಮುವೇಲ 16ನೇ ಅಧ್ಯಾಯ ಗಮನಿಸೋದಾದ್ರೆ 16, 17 ಎರಡು ಗಮನಿಸೋದಾದ್ರೆ ಅದು ದಾವೀದ ಹೇಳ್ತಾನೆ, ಸಿಂಹ ಬಂತು ಕುರಿಗಳು ತಗೊಂಡು ಹೋಗ, ದೇವ್ರು ನನ್ನ ಸಂಗಡಿದ್ದ. ಏನು ಮಾಡೋದು ಗೊತ್ತದನ? ಬಾಯಿನ ನುಂಗಾಕ್ ಬಂತು. ಏನೋ ಕುರಿಗಳ ಸಿಂಹ ನುಂಗಾಕ್ ಬಂದು ಸೀಳ್ಬಿಟ್ಟೆ. ಹಂಗ ಅನ್ಬೇಕು, ಸೈತಾನ್ ಬಾ 32 ಅದಾವ, 64 ಅದಾವ ಹಲ್ಲುಗಳು, ನಾವು ಎಲ್ಲಿ ಏನು ಮಾಡ್ತೀನಿ? ಹಿಂಗಾಗದು ಬಗದು ಜಾಡ್ ಸಂಖ್ಯೆ ಹೋಗ್ತೀನಿ. ಸೈತಾನಿಗೆ ಹಂಗೆ ಚಾಲೆಂಜ್ ಆಗ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಈಸಾಕನು ದೇವರ ಮಾತನ್ನು ಕೇಳಿ ಕೆರಾರಲ್ಲೇ ಉಳಿದನು. ದೇವರು ಆ ವ್ಯಕ್ತಿಯ ಸಂಗಡ ಇದು ಏನು ಮಾಡಿದೆ ಹೇಳ್ರಿ? ಈಸಾಕನ ದೇವರು ಅಭಿವೃದ್ಧಿ ಪಡಿಸಿದ. ಆ ಅಭಿವೃದ್ಧಿ ಅಕ್ಕಪಕ್ಕ ದೇವರು ನೋಡ್ರಿ ಕೂಡ ಆಗಲಿ, ಅಷ್ಟು ದೇವರು ಅಭಿವೃದ್ಧಿ ಮಾಡಿದನು. ಆಮೇನ್. ನಮ್ಮನ್ನು ಕೂಡ ಅದೇ ರೀತಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಮುಂದೆ ಇದ್ದಾವ ಅಬ್ರಹಾಮನ ಸಂಗಡ ದೇವರು ಏನು ಮಾಡ್ದೆ ಹೇಳ್ರಿ? ಏನು ಮಾಡ್ದ? ಅಬ್ರಹಾಮನ ಸಂಗಡ ದೇವರಿದ್ದ ಫರೋಹ ರಾಜನ ಬಾಯಿ ಮುಚ್ಚಿಸಿದ, ಅಭಿಮೇಲಕ ರಾಜನ ಭಯಪಡಂಗ್ ಮಾಡಿ ಅಪ್ಪೋ ಕರ್ಕೊಂಬಿಡಪ್ಪ ಸಾರಳ ಅನ್ನಂಗೆ ಮಾಡ್ದ. ಇಸಾಕನ ಸಂಗಡ ದೇವರಿದ್ದು ಏನು ಮಾಡ್ದ? ದಿನೇ 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 ಏನು ಮಾಡ್ದ ಹೇಳ್ರಿ? ಅಭಿವೃದ್ಧಿ ಪಡಿಸಿ ಹೆಚ್ಚಿಸಿದನು. ಹಲ್ಲೆಲೂಯಾ. ಹೆಚ್ಚಿಸಿ 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 ಬೆಳೆಸಲಿಲ್ಲ, ಹೆಚ್ಚಿಸ್ತಾ ಹೋದನು. ಹಲ್ಲೆಲೂಯಾ. ಈಸಾಕನು ಕೂಡ ಧನವಂತನೇ. ಆಮೇನ್. ಹಲ್ಲೆಲೂಯಾ. ಈಸಾಕನು ಹೊಂದಿದ ಆಶೀರ್ವಾದ ಪರಲೋಕ ಆಶೀರ್ವಾದ. ಹಲ್ಲೆಲೂಯಾ. ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಲಿಯುವೆನಾ ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ಎಲ್ಲರೂ ಕಣ್ಣು ಮುಚ್ಚೋಣ. ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಲಿಯುವೆನಾ ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನಾ. ನನ್ನಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು. ನನ್ನಯ ನೀತಿಯ ರಾಜನ ಆನಂದವೇ ಆಶ್ಚರ್ಯವೇ ಆನಂದವೇ ಪರಮಾನಂದವೇ ಅತಿಶಯವೇ ಅಭಿಷೇಕವೇ ಆನಂದವೇ ಪರಮಾನಂದವೇ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ನೀತಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಚಿಂತೆ ಇಲ್ಲ ನೋವಿಲ್ಲ ನನ್ನ ಯೇಸುವಿನ ರಾಜ್ಯದಲ್ಲಿ. ಚಿಂತೆ ಇಲ್ಲ ನೋವಿಲ್ಲ ನನ್ನ ಯೇಸುವಿನ ರಾಜ್ಯ. ಸ್ತೋತ್ರಂ. ಹಲ್ಲೆಲೂಯಾ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವ ದೇವರು. ಅಯ್ಯ ಕರ್ತಾದೆ ಕರ್ತನೆ, ದೇವರು ನಮ್ಮ ಕಡೆಗಿದ್ದು ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಕರ್ತ, ನಮ್ಮ ಸಂಗಡ ಇರುವಾಗ ದೇವರೇ ಯಾವುದು ತಡೆ ಬಂದರೂ ಕೂಡ ಅದು ಆರ್ಥಿಕ ವಿಷಯದಲ್ಲಿ ಮತ್ತು ಶಾರೀರಿಕ ವಿಷಯದಲ್ಲಿ, ಕೌಟುಂಬಿಕ ವಿಷಯದಲ್ಲಿ, ಎಂಥ ವಿಷಯದಲ್ಲಿ ಆಗಲಿ ನೀನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ ಕರ್ತನೆ. ನೀನು ನಮ್ಮ ಸಂಗಡ ಇದು ನಡೆಸುವ ದೇವರು. ಅಬ್ರಹಾಮನ ಯಜ್ಞವೇದಿಯನ್ನು ಕಟ್ಟಿದನು. ಅಬ್ರಹಾಮನ ಸಂಗಡ ಇದ್ದ ಹಾಗೆ ಈಸಾಕನ ಸಂಗಡ ಕೂಡ ಇದ್ದು ಅಬ್ರಹಾಮನಿಗೆ ಹೋದ ಕಡೆ ಜಯ ಕೊಟ್ಟ ಹಾಗೆ ಈಸಾಕನು ಹೋದ ಕಡೆಯಲ್ಲಿ ದೇವರೇ ಆಶೀರ್ವಾದ ಮಾಡಿದ ದೇವರು. ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮ ಸಂಗಡ ಇರು. ನಮಗೆ ಎದುರಾಗಿ ಬರುವಂಥ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡಲು ಆಜ್ಞಾಪಿಸ್ತಾ ಇದ್ದಾನೆ. ದೇವರೇ, ನೀನು ಬಲವಾಗಿ ಕಾರ್ಯ ಮಾಡಿ ನಮ್ಮನ್ನು ಉಜ್ಜೀವನಕರವಾಗಿ ಜೀವನ ಯಾತ್ರೆಯಲ್ಲಿ ಮುನ್ನಡೆಸು. ಈಸಾಕನ ಐಶ್ವರ್ಯವನ್ನು ದಿನೇ 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 ಹೆಚ್ಚಿಸಿ ಅವನ ಬಹು ಧನವಂತನಾಗಿ ಮಾಡಿದ ದೇವರು. ಈಸಾಕನ್ನು ನೋಡಿದವರೇ ಫಿಲಿಸ್ತೀಯರು ಹೊಟ್ಟೆ ಕಿಚ್ಚುಪಟ್ಟ ಹಾಗೆ ದೇವರೇ ನಮ್ಮನ್ನು ನೋಡಿ ಅನೇಕ ಜನರು ಆ ರೀತಿ ದೇವರೇ ಪಡುವಂತೆ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ನಿನ್ನ ಪ್ರಭಾವದ ಆಶೀರ್ವಾದ ನಮಗೆ ಬರಲಿ. ಆಶೀರ್ವಾದ ಮಾಡಿ ಎಲ್ಲ ರೀತಿಯಲ್ಲಿ ಕರ್ತನೆ ನೀನೇ ಮಹಿಮೆ ಹೊಂದಿ ಇಲ್ಲಿ ಸೇರಿ ಬಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ವಾಕ್ಯವನ್ನು ಕೇಳಿದವರೆಲ್ಲರೂ ಕೂಡ ಸಮೃದ್ಧಿಕರವಾಗಿ ಪ್ರಾರ್ಥಿಸಿ ನಿನ್ನ ಐಶ್ವರ್ಯವನ್ನು ಆಶೀರ್ವಾದವನ್ನು ಹೊಂದುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ,
ಆಮೇನ್ ಆಮೇನ್ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಈಗ ತಾನೇ ಪ್ರಾರ್ಥನೆ ಮಾಡಿದ ನಮ್ಮೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾಕಾಲವು ನೆಲೆಯಾಗಿರಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮಾಡಲಿ.